ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. 2 ದಶಕಗಳ ಬಳಿಕ ತನ್ನ ಕುಟುಂಬಕ್ಕೆ ಸೇರ್ಪಡೆಯಾಗಿದ್ದ ಸಾಕಮ್ಮ ಅವರು ಸರ್ಕಾರಿ ಸೌಲಭ್ಯ ಕೋರಿ ಸಮಾಜ ಕಲ್ಯಾಣ ಇಲಾಖೆಗೆ ಮನವಿ ಮಾಡಿದ್ದಾರೆ. ಸುಮಾರು 23 ವರ್ಷಗಳ ಹಿಂದೆ ಕಾಣೆಯಾಗಿದ್ದ ಹೊಸಪೇಟೆ ತಾಲೂಕಿನ ದಣನಾಯಕನ ಕೆರೆಯ ಸಾಕಮ್ಮ ಅವರು ಹಿಮಾಚಲ ಪ್ರದೇಶದಲ್ಲಿ ಪತ್ತೆಯಾಗಿ ರಾಜ್ಯಕ್ಕೆ ಮರಳಿ ಕುಟುಂಬಕ್ಕೆ ಸೇರ್ಪಡೆಯಾಗಿದ್ದು ಇತ್ತೀಚೆಗೆ ರಾಜ್ಯಾದ್ಯಂತ ಮಾಧ್ಯಮಗಳಲ್ಲಿ ಸುದ್ದಿಯಾಗಿತ್ತು. ಸ್ವತಃ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಮಹದೇವಪ್ಪ ಅವರು ಪತ್ರಿಕಾಗೋಷ್ಠಿ ನಡೆಸಿ ಸಾಕಮ್ಮ ಅವರು ತಮ್ಮ ಕುಟುಂಬವನ್ನ ಸೇರಿದ್ದರ ಸಂತಸವನ್ನ ಹಂಚಿಕೊಂಡಿದ್ದರು. ಸಾಕಮ್ಮ ಅವರು ತಮ್ಮ ಕುಟುಂಬವನ್ನ ಏನೋ ಸೇರಿದರು. ಆದರೆ ಹಲವು ದಶಕಗಳ ಕಾಲ ಕಾಣೆಯಾಗಿದ್ದ ಅವರ ಬಳಿ ಯಾವುದೇ ಸರ್ಕಾರಿ ದಾಖಲೆಗಳು ಇಲ್ಲದ ಕಾರಣ ಸರ್ಕಾರ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದವರಿಗೆ ನೀಡುವ ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದಾರೆ. ಹೀಗಾಗಿ ತಮಗೆ ಆಧಾರ, ಪಡಿತರ ಚೀಟಿ ಇತ್ಯಾದಿ ದಾಖಲೆಗಳನ್ನು ಮಾಡಿಸಿಕೊಟ್ಟು ವೃದ್ಧಾಪ್ಯ ವೇತನ, ಗೃಹಲಕ್ಷ್ಮಿ ಯೋಜನೆಗಳನ್ನು ಒದಗಿಸುವಂತೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳನ್ನು ಭೇಟಿಯಾಗಿ ಮನವಿ ಮಾಡಿದ್ದಾರೆ. ಮನೆ ಇಲ್ಲ, ಏನ ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಏನೇನಿಲ್ಲ. ಬೀದಿ ವ್ಯಾಪಾರ ಮಾಡ್ತೀವಿ ಸರ್, ರಾಗಿ ಸಾಮಾನು. ಈಗ ನಮ್ಮ ತಾಯಿ ನಿಮ್ಮ ಜೊತೆಗೆ ಇದ್ದಾರೆ? ನಮ್ಮ ಜೊತೆಗೆ ಇದ್ದಾರೆ ಸರ್. ಎಲ್ಲಿ? ಇಲ್ಲಿ ಗುಗ್ರಾಟೆ ಸರ್. ಎಲ್ಲ ಚೆನ್ನಾಗಿ ನೋಡ್ಕೊಂತಿದ್ದಾರೆ? ಚೆನ್ನಾಗಿ ನಾವು ವ್ಯಾಪಾರ ಮಾಡ್ತೀವಿ. ರಾಗಿ ಸಾಮಾನು, ಇವು ಉಂಗುರ, ಕಡಗ, ಅವೆಲ್ಲ ಈಗ ಚೆನ್ನಾಗಿ ನೋಡಿ. ಇವಾಗೆಲ್ಲ ಎಲ್ಲೆಲ್ಲ ಹೋಗ್ತಾರೆ ವ್ಯಾಪಾರ? ನಾವು ಅಲ್ಲೆಲ್ಲ ಹಳ್ಳಿಗಳಿಗೂ ಹೋಗ್ತೀವಿ, ಜಾತ್ರೆಗಳಿಗೂ ಫುಟ್ಪಾತ್ನಾಗ ವ್ಯಾಪಾರ ಮಾಡ್ತೀವಿ. ಏನೋ ಸಾಹೇಬ್ರ ಹತ್ರ ಬಂದಿರ? ಬರ್ಕೊಟ್ಟಿ ಏನು ಸಾಹೇಬ್ರಿಗೆ ಇದಕ್ಕೆ ಬಂದ್ರೆ ಸಾಹೇಬ್ರು? ಅದಕ್ಕೋಸ್ಕರ ಸರ್, ಇವರು ಐ ಡಿ ಕಾರ್ಡ್ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ. EMI ಕರ್ಕೊಂಡು ಬಂದು ಹೋಗೋಣ ಸಾರ್ಗಳು ಹೇಳಿದ್ರಲ್ಲ ಅವಾಗ. ಭೇಟಿ ಮಾಡಕ್ಕೆ ಬಂದಿರಿ? ಬಂದಾಗಿಂದ ಬಂದಿಲ್ಲ. ಈಗ ಹೆಂಗಿದಲ್ಲ ಏನು ಬಳೆ ಚೆನ್ನಾಗಿದೆಯಾ? ಊಟ ಎಲ್ಲ ಚೆನ್ನಾಗಿರ್ತೀರ? ಹೋಟ್ಲಾಗಲ್ಲ ಇವರೆಲ್ಲ ಚೆನ್ನಾಗಿ ಊಟ ಹಾಕ್ತಾರ ಅಂತ ಕೇಳಿದೆ. ಅದನ್ನು ಕೇಳಿದೆ. ಊಟ ಹಾಕ್ತಾರ ಅಂತ ಕೇಳಿದೆ. ರೆಸ್ಟ್ ಮಾಡ್ಕೊಂತಾರ? ಖುಷಿ ಆಯ್ತಾ ಇವಾಗ? ಮನವಿ ಸ್ವೀಕರಿಸಿದ ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾ ಉಪನಿರ್ದೇಶಕ ಮಲ್ಲಿಕಾರ್ಜುನ್ ಬಾರಿಮರ್ ಅವರು ಮಾತನಾಡಿ, ಸಾಕಮ್ಮ ಅವರಿಗೆ ಎಲ್ಲ ದಾಖಲೆ ಪತ್ರಗಳನ್ನು ಮಾಡಿಸಿಕೊಡುವಂತೆ ಹಾಗೂ ಸರ್ಕಾರಿ ಸವಲತ್ತುಗಳು ಸಿಗುವಂತೆ ಮಾಡಿಕೊಡಬೇಕು ಎಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಮಹದೇವಪ್ಪ ಮತ್ತು ಇಲಾಖೆ ಅಧಿಕಾರಿಗಳು ತಿಳಿಸಿದರು. ಅದರಂತೆ ಸಾಕಮ್ಮ ಅವರಿಂದ ದಾಖಲೆ ಪತ್ರ ಪಡೆದು ಎಲ್ಲ ಸವಲತ್ತು ಕೊಡಿಸಲು ಇಲಾಖೆ ನೆರವು ನೀಡಲಿದೆ ಎಂದು ಹೇಳಿದರು. ರಾಜ್ಯಕ್ಕೆ ಮರಳಿದ ಆರಂಭದಲ್ಲಿ ಸಾಕಮ್ಮ ಅವರಿಗೆ ತಮ್ಮ ಮಕ್ಕಳನ್ನು ಗುರುತಿಸಲು ಸಾಧ್ಯವಾಗದೆ ಸೋದರಿಯ ಮನೆಯಲ್ಲಿ ವಾಸವಿದ್ದರು. ಆದರೆ ಈಗ ಮಕ್ಕಳೊಂದಿಗೆ ನೆಲೆಸಿದ್ದಾರೆ. ಪ್ರಸ್ತುತ ಜೀವನ ನಡೆಸಲು ಅನುಕೂಲವಾಗುವ ನಿಟ್ಟಿನಲ್ಲಿ ಸರ್ಕಾರದ ಸೌಲಭ್ಯಗಳ ನಿರೀಕ್ಷೆಯಲ್ಲಿದ್ದಾರೆ. ಈ ಬಳ್ಳಾರಿ ಜಿಲ್ಲೆಯವರು ಆದಂಥ ಸಾಕಮ್ಮ ಅವರು ಹಿಂದೆ 25 ವರ್ಷದ ಕೆಳಗಡೆ ಇಲ್ಲಿಂದ ಬಳ್ಳಾರಿ ಜಿಲ್ಲೆಯನ್ನು ಹೊರಟು ಹೋಗಿ ಹಿಮಾಚಲ ಪ್ರದೇಶದ ಒಂದು ಮಂಡಿ ಜಿಲ್ಲೆಯ ಆಶ್ರಮದಲ್ಲಿದ್ದರು. ಅಲ್ಲಿಂದ ವೃದ್ಧಾಶ್ರಮದಿಂದ ನಮ್ಮ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು, ಸಮಾಜ ಕಲ್ಯಾಣ ಇಲಾಖೆ ಮತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಂತೆ, ಜಿಲ್ಲಾಧಿಕಾರಿಗಳ ಆದೇಶದಂತೆ, ಕೇಂದ್ರ ಪರಿಹಾರ ಸಮಿತಿಯ ಕಾರ್ಯದರ್ಶಿಗಳು ಆದೇಶದಂತೆ ಅವರನ್ನು ಇಲ್ಲಿಗೆ ನಾವು ಕರ್ಕೊಂಬಂದಿದ್ವಿ. ಬಳ್ಳಾರಿ ಕರ್ಕೊಂಬಂದ್ಬಿಟ್ಟು ಅವ್ರ ಮನೆಗೆ ಸೇರಿಸಿದ್ವಿ. ಬೆಂಗಳೂರಲ್ಲಿ ಅವ್ರನ್ನ ಕರ್ಕೊಂಡು ಬಂದು ಬಿಡೋ ಪೂರ್ವದಲ್ಲಿ ಮಾನ್ಯ ಸಚಿವರು ಅವ್ರಿಗೆ ಒಂದು ಏನು ಅವ್ರಿಗೆ ಕರ್ನಾಟಕ ಸರ್ಕಾರದ ವತಿಯಿಂದ ಏನೇನು ಸೌಲಭ್ಯಗಳನ್ನು ಕೊಡ್ಬೋದು, ಹಿಂದುಳಿದ ವರ್ಗ ಇಲಾಖೆ ವತಿಯಿಂದ ಏನು ಸೌಲಭ್ಯಗಳನ್ನು ಕೊಡ್ಬೋದು ಅದನ್ನು ಕೊಡಿಸ್ಬೇಕು ಅಂತೇಳಿ ನಮಗೆ ಸೂಚನೆ ನೀಡಿದರು. ಈಗ ಅವ್ರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರು ಸದ್ಯಕ್ಕೆ ಈಗ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಮತ್ತು ವೃದ್ಧಾಪ್ಯ ಪಿಂಚಣಿ ಸೌಲಭ್ಯವನ್ನು ಕೇಳಿದ್ದಾರೆ. ಅದಕ್ಕೆ ನಾವು ಕಂದಾಯ ಇಲಾಖೆಗೆ ಸಂಪರ್ಕಿಸ್ಬಿಟ್ಟು ಅವರಿಗೆ ಆಧಾರ್ ಕಾರ್ಡು ಮತ್ತು ಇದನ್ನು ಮಾಡಿಸೋದ್ರ ಬಗ್ಗೆ ಆದಷ್ಟು ಬೇಗ ಕ್ರಮ ವಹಿಸಿ, ಮತ್ತು ಅವ್ರಿಗೆ ರೇಷನ್ ಕಾರ್ಡಿಗೆ ಆಹಾರ ಇಲಾಖೆ ಜಂಟಿ ನಿರ್ದೇಶಕರ ಜೊತೆಗೆ ಈ ಒಂದು ಏನು ಡಾಕ್ಯುಮೆಂಟ್ಸ್ ಇದೆ ಅದನ್ನೆಲ್ಲ ಕೊಟ್ಬಿಟ್ಟು ಅವ್ರು ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ಸರ್ಕಾರದ ಯೋಜನೆ, ಗೃಹಲಕ್ಷ್ಮಿ ಯೋಜನೆ ಅವರಿಗೆ ತಲುಪೋದಕ್ಕೆ ಏನು ಕ್ರಮ ವಹಿಸಬೇಕು ಅದನ್ನು ಸಮಾಜ ಕಲ್ಯಾಣ ವತಿಯಿಂದ ಮಾಡ್ತೀವಿ. ಹಿಂದುಳಿದ ವರ್ಗದ ಇಲಾಖೆ ಮತ್ತು ಜಿಲ್ಲಾಡಳಿತ ಮಾನ್ಯ DC ಸಾಹೇಬರು ಅವರಿಗೆ ಗಮನಕ್ಕೆ ತಂದುಬಿಟ್ಟು ಏನು ಸಾಧ್ಯ, ಏನು ಸೌಲಭ್ಯಗಳನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅದನ್ನ ಪ್ರಯತ್ನ ಮಾಡ್ತೀವಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.